ಇಲ್ಲಿ ನಾವು ತರುವುದಿಲ್ಲ ಇದು. ಇದು ಎತ್ತರದ ಅಗತ್ಯ ಇಲ್ಲ, ಇದ್ದಷ್ಟು ಅದನ್ನು ಏರಿಸಿಕೊಂಡು ಹೋಗುದಷ್ಟೇ. ಅಡಿಟ್ಟುಕೊಂಡು ಯಾವ ಮರ ಅಂತೇಳಿ ಉಂಟು ಅದಕ್ಕೆ? ಬೇವಿನ ಮರ ಮತ್ತು ತಾರ ಮರ ಇದೆಲ್ಲ ಆಗ್ತದೆ. ಮಕ್ಕಳಿಗೆ ಇದೆಲ್ಲ ಆಗ್ತದೆ. ಅದು ಮೇಣೆ ಇರುವ ಮರ ಆಗ್ಬೇಕಲ್ಲ, ಅಂತ ಮರ. ನೀವು ಈಗ ಶುರು ಮಾಡಿರೋ ಮುಕ್ತಾಯ ಆಗುವಾಗ ಆಗ್ತದೆ.
ಇದೀಗ ನಮ್ಮ ಮಾವಿನ ಜಾತ್ರೆ ಲೆಕ್ಕದಲ್ಲಿ ಮೇಲರಿಗೆ ಅಡಿಯಿಟ್ಟು ಅಂತೇಳಿ ಅಗ್ನಿಕುಂಡ ಜೋಡಣೆ. ಹಾಗೆ ಇದು ಹೇಗೆ ಅಂತೇಳಿ ಇದ್ರ ಬಗ್ಗೆ ಒಂದು 4 ಮಾಹಿತಿ. ಇದು ಊರಿನವರೆಲ್ಲ ತಂದು ಇದಕ್ಕೆ ಬೇಕಾದ ಕಟ್ಟಿಗೆಲ್ಲ ಹಾಕ್ತಾರೆ. ಮತ್ತೆ ಇವರು ವಿಷ್ಣುಮೂರ್ತಿ ಒತ್ತೆಗಳು ನಡೆಸುವವರು ಅವರೊಂದು 8 ಲೋಡ್ ಟ್ರ್ಯಾಕ್ಟರ್ ತಂದು ಹಾಕ್ತಾರೆ. ಸೌದೆ ಕಟ್ಟಿಗೆ ಅದು ಅದಕ್ಕೆ ಕೊಳ್ಳಿ ಅಂತ ಹೇಳುದು. ಕೊಳ್ಳಿ ತಂದು ಹಾಕ್ತಾರೆ. ಮತ್ತೆ ಊರಿನವರು ಬತ್ತಿಯಲ್ಲಿ ಅರಿಕೆ ಹೇಳಿದ್ದು ಇರ್ತದೆ, ಕೆಲವು ಮನೆಯವರು ಮಾಮೂಲು ವರ್ಷ ತಂದು ಹಾಕುವಂಥದ್ದು ಇರ್ತದೆ, ತಂದು ಹಾಕ್ತಾರೆ. ಮತ್ತೆ ಬೆಳಿಗ್ಗೆ ಆಗುವಾಗ ಇವರು 2 ಗಂಟೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ಮೇಲೇರಿ ಕಟ್ಟಲಿಕ್ಕೆ. ಅದರಲ್ಲಿ ಹಲಸಿನ ಮರ, ತಿರುಪು, ನೆಲ್ಲಿ, ಮತ್ತೆ ಗೋಳಿ, ಹಾಲು ಬರುವಂತ ಮರಗಳೆಲ್ಲ, ಮತ್ತೆ ಗೆಂಡ ಆಗುವಂಥದ್ದು, ಹತ್ತಿ, ಇದೆಲ್ಲ. ಹಾಗಾದ್ರೆ ಅದೇ ಇಂತಿಷ್ಟೇ ಲೋಡ್ ಅಂತೇಳಿ ಲೆಕ್ಕಕ್ಕಿಲ್ಲ ಅಲ್ಲ, ಅದೇ 8 ಲೋಡ್ ಅವ್ರದ್ದು ಕಡ್ಡಾಯ, ಮತ್ತೆ ಹರಿಕೆ ಬಂದದ್ದು. ಸರಿ. ಮತ್ತೆ ಅದರಲ್ಲಿ ಎಣ್ಣೆ ಉಪಯೋಗ ಯಾವುದು? ಎಣ್ಣೆ ತೆಂಗಿನೆಣ್ಣೆ, ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆ ಮಾತ್ರ ಹಾಕುವುದಿಲ್ಲ. ರೈಸ್ ಬ್ರಾನ್ ಆಯಿಲ್ ಅಂತ ಹೇಳಿ ಬರ್ತದೆ, ಅದನ್ನು ಹಾಕುವುದಿಲ್ಲ. ದೀಪದ ಎಣ್ಣೆ ಹಾಕುವುದಿಲ್ಲ, ಶುದ್ಧ ಎಳ್ಳೆಣ್ಣೆ ಹಾಕ್ತಾರೆ. ಮತ್ತೆ ತೆಂಗಿನ ಎಣ್ಣೆ ಹಾಕ್ತಾರೆ. ಮತ್ತೆ ಊದುಬತ್ತಿ ಎಲ್ಲ ಹಾಕುವ ಕ್ರಮ ಇಲ್ಲ, ಅದು ಮೇಲೇರಿಯ ಅಗ್ನಿಗೆ ಹಂಚಾಗ್ತದೆ, ಹಾಗೆ ಅದನ್ನು ಹಾಕುವುದು. ಮತ್ತೆ ಮೇಲೇರಿಗೆ ಬಂದ ಕೊಳ್ಳಿಗಳನ್ನು ಲೆಕ್ಕದಲ್ಲಿ ಮೇಲೇರಿ ಮೇಲೆ ಹೋಗ್ತದೆ. ಮತ್ತೆ ಮಡಲು ಸೋಗೆ ಉಪಯೋಗ ಉಂಟು? ಮಡಲು ಉಂಟು, ಸೋಗೆ ಇಲ್ಲ. ತೆಂಗಿನ ಮರದ್ದು ಕಲ್ಪವೃಕ್ಷ ಮಡಲು. ಈ ತೆಂಗಿನ ತುಪ್ಪ ಹಾಕ್ತಾರೆ. ತುಪ್ಪ ಎಷ್ಟು ಏನು ಅಂತೇಳಿ ಉಂಟ ಲೆಕ್ಕ ಅದಕ್ಕೆ? ಇಲ್ಲ, ಊರಿನವರು ತಂದು ಹರಿಕೆದು ಎಲ್ಲ ಅದಕ್ಕೆ ಹಾಕುದು. ಭಕ್ತಿ ಅಂದ್ರೆ ಒಂದು 200 ಲೀಟ್ರು ಎಣ್ಣೆ ಎಲ್ಲ ಬರ್ತದೆ. 200 ಲೀಟರ್ ಎಣ್ಣೆ ಅದೆಲ್ಲ ಅಗ್ನಿಗೆ ಹಾಕುದು, ಅದನ್ನು ಮಾರ್ಲಿಕ್ಕಿಲ್ಲ. ನೀವು ಇಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತ ಅಂದ್ರೆ ಇವರ ಒಟ್ಟಿಗೆ ಸೇರಿಕೊಂಡು ಅವರಿಗೊಂದು ಸಕ್ರಿಯ ಹೆಲ್ಪ್ ಮಾಡ್ಲಿಕ್ಕೆ ಇದರಲ್ಲಿ ಅಂದ್ರೆ ದೈವ ಅನುಗ್ರಹ ಇರ್ಲಿಕ್ಕೆ. ಹೌದಪ್ಪ, ಎಲ್ರಿಗೂ ಊರಿನವರಿಗೆ ಎಲ್ರಿಗೂ ಎಲ್ಲರಿಗೂ ಹಾಗೆ. ಆಯ್ತಾಯ್ತು. ಅದು ಕೆಲವೆಲ್ಲ ದುಡ್ಡು ನೋಡ್ಲಾಗ ಅಲ್ಲ, ಕೂಲಿ ತಪ್ಪಲ್ಲ. ಕೆಲವು ಜನ ಎಲ್ಲ ಪಾಪ ಅವೇ ಹಾಕುತ್ತವೆ ಭಂಡಾರಕ್ಕೆ ಹಾಕಿ ಹೇಳಿದೆ. ಈಗ 50 ಕೊಡುವ 100 ಹಾಕುದು. ಈಗ ಅವು ಕಡ್ಡಾಯ ಮಾಡಿದ ಕೂಡಲೇ ಇದು ಎಲ್ಲ ಕಡ್ಡಾಯ ಹಾಗಾಗಿ ಇವಕ್ಕೆ ಬೆಟ್ಟು ಈ ಸರ್ತಿ ದೊಡ್ಡ ಬೆಟ್ಟು ಸಿಕ್ಕಿದೆ. ಎಲ್ಲರಿಗೆ ಹೆಣ್ಣಿಗೆ
ಇದೀಗ ಇದರ ನಮ್ಮ ಊರಿನ ಜಾತ್ರೆ ಇದೆ ಮಾವಿನಹಳ್ಳಿ. ಹಾಗೆ ನಾವು ಕೂಡ ಒಪ್ಪಿಕೊಂಡು ಬಂದಿದ್ದೇವೆ, ನಂಬಿಕೊಂಡು ಬಂದಿದ್ದೇವೆ. ಹಾಗೆ ಇದ್ರ ಬಗ್ಗೆ ಏನಾದ್ರು ಒಂದು ಸ್ಥಾಪನೆ ಮುಂದುವರಿಸಿಕೊಂಡು ಬರುವ ಬಗ್ಗೆ. ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಅಜ್ಜ ಎಂ ಪಿ ಗೋಪಾಲಕೃಷ್ಣಯ್ಯ ಅಂತ, ಅವರಿಗೆ ಸ್ವಪ್ನದಲ್ಲಿ ಬಂದು ನನ್ನನ್ನು ಈಗ ಆರಾಧನೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಅವರು ಗುರುವಿನ ಸೇವೆಯನ್ನು ನಮ್ಮ ಮನೆಯಲ್ಲಿ ಮಾಡಿದರು. ನಂತರ ದಿನಗಳಲ್ಲಿ ಇಲ್ಲಿ ಈ ಸ್ಥಳಕ್ಕೆ ಬಂದು ಒಂದು ನಮ್ಮ ಮನೆಯ ಕಾರ್ಯಕ್ರಮ ಏನಿದೆ ಅದಕ್ಕೆ ಒಂದಷ್ಟು ಜನರನ್ನು, ಊರಿನ ಜನರನ್ನು ಸಹ ಸೇರಿಸಿಕೊಂಡು ಅವರಿಗೆ ಸಹ ಒಂದು ಸೇವೆಗೆ ಅವಕಾಶ, ಅವರ ಪ್ರಾರ್ಥನೆಗೆ ಅವಕಾಶ ಆಗಲಿ, ಅವರಿಗೆ ಸಹ ಕಷ್ಟಗಳನ್ನು, ಅವರ ಕಾರ್ಯಗಳನ್ನು ಹೇಳಿಕೊಳ್ಳಿಕ್ಕೆ ಒಂದು ದೈವ ಅಂತ ಇರಲಿ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ಸ್ಥಳದಲ್ಲಿ ಸ್ಥಾಪನೆ ಆಯಿತು. ಸುಮಾರು 72 ವರ್ಷದ ಮೊದಲು ಈ ಸೇವೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ 72ನೇ ವರ್ಷದ ಕಾಲಾವಧಿ ಉತ್ಸವವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗೆ ಇದು ಇಲ್ಲಿ ಮಹಾವಿಷ್ಣು ಇದು ಅಂತೇಳಿ ಕನಸಲ್ಲಿ ಕಂಡು ಮಾಡಿದ್ದ ಅಲ್ಲ, ಹೇಗೆ ಇದು? ಇದು ಅಂತ ಹೇಳಿದ್ರೆ, ನಮಗೆ
ನಮಗೆ ಅಜ್ಜ ಹೇಳಿದ ಪ್ರಕಾರ ನಾವು ಇಲ್ಲಿ ಇತ್ತೀಚೆಗೆ ಒಂದು 2019-20 ಸಹ ಆ ರೀತಿ ಅಜ್ಜನಿಗೆ ಇಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಅದೇ ಕಾರಣ. ಆದ್ರೆ ನಾವು ಈಗ ಒಂದು ಹಳೆ ಗುಡಿ ಇತ್ತು, ಅದನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ನಾವಿಲ್ಲಿ ಪ್ರಶ್ನಾಚಿಂತನ ಮೂಲಕ ನೋಡಿ ಆಗುವಾಗ ಪ್ರಶ್ನೆಯಲ್ಲಿ ಏನ್ ಬರ್ತದೆ, ಮೊದಲೇ ಈ ಒಂದು ವಠಾರದಲ್ಲಿ ವಿಷ್ಣು ಸಾನ್ನಿಧ್ಯ ಇತ್ತು. ಅದು ಪೂರ್ವಜರ ಕಾಲದಲ್ಲಿ ಅದು ಅಜೀರ್ಣಗೊಂಡು ಅದು ಆ ವಿಷ್ಣು ಸಾನ್ನಿಧ್ಯ ಇಲ್ಲಿ ಒಂದು ಸೂಕ್ತವಾಗಿ ಇದ್ದದ್ದು. ಅದು ಹೀಗೆ ಮಾಯ್ತರ್ಗದವರ ಮೂಲಕ ಹೋದ್ರೆ, ಅವರ ಮೂಲಕ ಆದ್ರೆ ನನ್ನ ಆರಾಧನೆ ಮಾಡ್ಬೋದು ಅಂತ ಹೇಳುವ ಒಂದು ಕಾರಣಕ್ಕೆ ನಿಮಗೆ ಅದು ಸ್ವಪ್ನದಲ್ಲಿ ಬರ್ಲಿಕ್ಕೆ ಕಾರಣ ಅಂತ ಹೇಳುವ ಒಂದು ಪ್ರಶ್ನಾ ಚಿಂತನೆಯಲ್ಲಿ ಬಂದದ್ದು. ಹಾಗಾಗಿ ಮತ್ತೆ ನಾವು ಮನುಷ್ಯರು, ನಮಗೆ ಅದರ ಹೆಚ್ಚಿನ ವಿವರ ಗೊತ್ತಿಲ್ಲ. ನಾವು ಜ್ಯೋತಿಷರು ಹಿರಿಯರು ಹೇಗೆ ಹೇಳಿದ್ದಾರೆ ಅದನ್ನು ಹಾಗೆಂತಲೇ ನಾವು ಇಷ್ಟರವರೆಗೆ ಆರಾಧನೆ ಮಾಡಿಕೊಂಡದಲ್ಲಿ ನಾವು ಒಂದು ದಿವಸ ಸಹ ಸೋತಿದ್ದೇವೆ ಅಂತ ಅನಿಸಲಿಲ್ಲ. ನಮ್ಮ ನಿತ್ಯದ ಡೀಸಿಲಾಗಿ ನಮ್ಮನ್ನು ದೈವ ಚೈತನ್ಯಗಳು ಕಾಯ್ತಾ ಇದೆ. ಇಲ್ಲಿ ಮಹಾವಿಷ್ಣುವಿನ ಈ ಸನ್ನಿಧಿಯಲ್ಲಿ ಒಟ್ಟಿಗೆ ದೈವಗಳು ಯಾವುದೆಲ್ಲ ಆರಾಧನೆ ಆಗ್ತಾವೆ? ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಶ್ರೀ ರಕ್ತೇಶ್ವರಿ ಮತ್ತು ಪರಿವಾರ ದೈವಗಳು. ಈ ರಕ್ತೇಶ್ವರಿ, ಆಮೇಲೆ ಅನ್ನಪ್ಪ ಪಂಜುರ್ಲಿ, ಸತ್ಯದೇವತೆ, ಮಂತ್ರವಾದಿ ಗುಳಿಗ, ರಕ್ತೇಶ್ವರಿ ಗುಳಿಗ, ಕಲ್ಕುಡ, ಕಲ್ಲುರಟಿ, ಅಂಗಾರ ಬಾಗುಡ ಅಂತೆಲ್ಲ ಒಟ್ಟು ಇಷ್ಟು ದೈವಗಳು ಈ ಸಾನ್ನಿಧ್ಯದಲ್ಲಿ ಉಂಟು. ವಿಷ್ಣುಮೂರ್ತಿ ನಾವಿಲ್ಲಿ ತಂದು ಪ್ರತಿಷ್ಠೆ ಮಾಡಿದ್ರು ಸಹ ಉಳಿದ ದೈವಗಳು ನಮ್ಮ ಭೂಮಿಗೆ ಸಂಬಂಧಪಟ್ಟದ್ದು, ಈ ವಠಾರಕ್ಕೆ ಸಂಬಂಧಪಟ್ಟ ದೈವಗಳು. ನಾವು ಅದನ್ನು ಇಲ್ಲಿ 3 ದಿನಗಳ ಕಾಲ ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಮಾರ್ಚ್ 9ರಿಂದ ಪ್ರಾರಂಭವಾಗಿ 14ನೇ ತಾರೀಕಿನವರೆಗೆ ಕಾರ್ಯಕ್ರಮಗಳಿತ್ತು. ಈಗ ಜನರಿಗೆ ಸಮಯಾವಕಾಶದ ಕೊರತೆ ಮತ್ತೆ ವ್ಯವಹಾರದ ದೃಷ್ಟಿಯಿಂದ ಅದನ್ನು ನಾವು 3 ದಿನದ 1 ವಾರದ ಕಾರ್ಯಕ್ರಮವನ್ನು 3 ದಿನಕ್ಕೆ ತಿಳಿಸಿ ಕೊಡುವಂತಹ ಸೇವೆಗಳನ್ನೆಲ್ಲ ಅದೇ ರೀತಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಧನುರ್ಮಾಸ 17ರಿಂದ 19ರವರೆಗೆ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ಸುಮಾರು 2 ದಿನಕ್ಕಾಗುವಾಗ 8ರಿಂದ 10 ಸಾವಿರ ಜನ ಇಲ್ಲಿ ಬಂದು ಸೇರಿ ದೈವಕ್ಕೆ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಪ್ರತಿದಿನ ಸಹ ನಾವು ಅನ್ನ ಸಂತರ್ಪಣೆ ಇದನ್ನು ಮಾಡ್ತಾ ಇದ್ದೇವೆ. ನಮ್ಗೆ ಈ ಅನ್ನ ಸಂತರ್ಪಣೆಯಲ್ಲಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಸಹ ಸಹಾಯ ಸಿಗ್ತಾ ಉಂಟು. ಅದೇ ರೀತಿ ನಮ್ಮ ಊರಿನ ಜನರು, ಊರಿನ ಭಕ್ತಾಭಿಮಾನಿಗಳು, ಅದೇ ರೀತಿ ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಸಂಘಗಳು ಹಾಗೂ ಯುವತಿ ಮಂಡಳಗಳು ಹಾಗೂ ಇಲ್ಲಿ ಸ್ಥಳೀಯವಾಗಿರುವಂತಹ ಭಜನಾ ಮಂದಿರಗಳು ಎಲ್ಲರೂ ಕೂಡ ನಮ್ಮೊಂದಿಗೆ. ಮತ್ತೆ ಈ ಒತ್ತೆಕೋಲ ಅಥವಾ ದೈವದ ನಡಾವಳಿಕೆ ನಾವು ಒಬ್ಬನೇ ಮಾಡ್ತೇವೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಆಗುವಂತಹ ಕೆಲಸಗಳಲ್ಲ. ಎಲ್ಲವೂ ಊರಿನವರು ಒಟ್ಟಾಗಿ ಸೇರಿ ಒಂದೇ ಮನಸ್ಸಿಂದ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲರೂ ಸಮಾನ ಮನಸ್ಕರಾಗಿ ನಾವು ದೈವದ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ 72 ವರ್ಷಗಳಿಂದಲೂ ಸಹ ಒಂದೇ ರೀತಿ ಎಂದರೆ ಈ ರೀತಿಯ ಒಂದು ಬಾಂಧವ್ಯ ನಾವು ಬೇರೆ ಯಾವ ಊರಲ್ಲಿ ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ದೊಡ್ಡವರು ಸಣ್ಣವರು ಅಂತಿಲ್ಲ, ಮಕ್ಕಳದಿಂದಾಗಿ ಹಿಡಿದು ಪ್ರಾಯದವರು ಕೂಡ ಅವರವರಿಗೆ ಆಗುವಂತಹ ಸೇವೆಯನ್ನು ಇಲ್ಲಿ ಮಾಡಿಕೊಂಡು ಬರ್ತಾರೆ. ಆದ್ದರಿಂದ ನಮ್ಮ ಎಡಕದ ವಿಷ್ಣುಮೂರ್ತಿ ವಿಷ್ಣುನಗರದಲ್ಲಿ ನಡೆಯುವಂತಹ ಒತ್ತೆಕೋಲಕ್ಕೆ ಬಹುಶಃ ಒಂದು ವಿಶೇಷವಾದ ಒಂದು ಹೆಸರಿದೆ. ಒಂದೇನು ಅಂತ ಹೇಳಿದ್ರೆ ಇಲ್ಲಿ ವ್ಯವಸ್ಥೆಗಳು ಅದೇ ರೀತಿ ಇರ್ತದೆ. ಹಾಗೆ ಜೊತೆಗೆ ಬಂದು ನೋಡುವವರಿಗೆ ಸಹ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಮತ್ತೆ ದೈವಗಳು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದ ಸಮಯಕ್ಕೆ ಸರಿಯಾಗಿಯೇ ನಮ್ಮಲ್ಲಿ ಆಗುವಂತಹದ್ದು ಒಂದು ವಿಶೇಷ. ಅದು ಎಲ್ಲ ಶ್ರೀ ಮಹಾವಿಷ್ಣು, ಶ್ರೀ ರಕ್ತೇಶ್ವರಿ ಪರಿವಾರ ದೈವಗಳು ಅದನ್ನು ನಡೆಸಿಕೊಡ್ಲಿಕ್ಕೆ ಇಷ್ಟರವರೆಗೆ ಸಹಾಯ ಮಾಡಿದೆ. ಇನ್ನು ಮುಂದೆ ಕೂಡ ಅದೇ ರೀತಿ ಮಾಡ್ತದೆ ಅಂತ ಹೇಳುವ ಅಚಲವಾದ ಭಕ್ತಿ ಇದೆ ನನಗೆ. ಮತ್ತೆ ಇಲ್ಲಿ ಬರೋರು ಈ ಮದ್ಯಪಾನ ಅಥವಾ ಧೂಮಪಾನ ಮಾಡಿಕೊಂಡು ಬಂದ್ರೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೆ ಅದರದ್ದೇ ಆದ ಶುದ್ಧ ಮುದ್ರಿಕೆಗಳಿರ್ತದೆ. ಈ ದೈವ ಸಾನ್ನಿಧ್ಯ ವೃದ್ಧಿ ಆಗುದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ನಾವು ಅದನ್ನು ಶುದ್ಧ ಮುದ್ರಿಕೆಯನ್ನು ಯಾವ ರೀತಿ ನಾವು ಆಚರಿಸಿಕೊಂಡು ಬಂದಿದ್ದೇವೆ ಅದರ ಮೇಲೆ
ಅಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದು ಆ ಭಕ್ತರಿಗೆ ಫಲ ಕೊಡುವಂಥದ್ದು. ಸೊ ಆ ಕಾರಣಕ್ಕಾಗಿ ನಾವು ಹೇಗೆ ಅಂತ ಹೇಳಿದ್ರೆ, ನಮ್ಮ ಈ ಆವರಣದ ಒಳಗೆ ಮದ್ಯಪಾನ ಮಾಡಿದವರಾಗ್ಲಿ ಅಥವಾ ಸೂತಕದವರಿಗಾಗ್ಲಿ ನಾವು ಇಲ್ಲಿ ಪ್ರವೇಶ ಇಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಆ ಶಿಸ್ತನ್ನು ಇಷ್ಟರವರೆಗೆ ಪಾಲಿಸುವಂತೆ ಆ ದೈವಗಳು ಸಹಾಯ ಮಾಡಿದೆ. ಇನ್ನು ಮುಂದೆ ಕೂಡ ಅದನ್ನು ಮಾಡ್ತದೆ ಅಂತ ಹೇಳುವ ಭರವಸೆ ಇದೆ ನನಗೆ. ಆರ್ಥಿಕವಾಗಿ ಯಾವೆಲ್ಲ ಸೇವೆಗಳು ಉಂಟು? ನಾವು ಅಂತ ಹೇಳಿದ್ರೆ ಊರಿನ ಜನರಿಗೆ ಒಂದು ವಾರ್ಷಿಕವಾಗಿ, ಈಗ ಇಲ್ಲಿಂದ ಮದುವೆಯಾಗಿ ಹೋದವರು ಇರ್ಬೋದು ಅಥವಾ ಬೇರೆ ಬೇರೆ ಹೊರ ಊರುಗಳಲ್ಲಿ ಉದ್ಯೋಗ ನಿಮಿತ್ತವಾಗಿ ಅಥವಾ ಅವರ ಬೇರೆ ಕಡೆಯಲ್ಲಿ ವಾಸಿಸುವವರಿಗೆ ಸಹ ಅವರ ತಾಯಿ ಮನೆಗೆ ಬರಲಿಕ್ಕೆ ಆಗಲಿ ಅಥವಾ ಹೊರ ಊರಿಂದ ಊರಿಗೆ ಬರಲಿಕ್ಕೆ ಆಗಲಿ ಅಂತ ಹೇಳುವ ಒಂದು ದೃಷ್ಟಿಯಿಂದ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಈ 3 ದಿನದ ವಾರ್ಷಿಕ ಆರಾಧನೆ ಜನವರಿ 2, 3, 4 ಬರ್ತದೆ. ಅಧಿಕ ಮಾಸದಲ್ಲಿ ಮಾತ್ರ 1, 2, 3 ಹಾಗೆ ಧನುರ್ಮಾಸದ ಪಂಚಾಂಗದ ದಿನಗಳ ಲೆಕ್ಕದಲ್ಲಿ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಅನ್ನು ಫಾಲೋ ಮಾಡುವುದಿಲ್ಲ. ಪಂಚಾಂಗದಲ್ಲಿ ಆ ದಿನ ಯಾವಾಗ ಬರ್ತದೆ ಆ ದಿನಕ್ಕೆ ಸರಿಯಾಗಿ ನಮ್ಮ ವಾರ್ಷಿಕ ಉತ್ಸವಗಳು ನಡೀತದೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಇದು ಶುರುವಿನ ದಿವಸ ಬೆಳಿಗ್ಗೆ ಗಣಹೋಮದಿಂದ ಪ್ರಾರಂಭ ಆಗ್ತದೆ. ಗಣಹೋಮ ಆದ ಮೇಲೆ ಈ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಆಮೇಲೆ ಇದು ಮಧ್ಯಾಹ್ನ ಅನ್ನ ಸಂತರ್ಪಣೆ. ಈಗ ಅದರ ಜೊತೆಗೆ ನಾವು ಇತ್ತೀಚೆಗೆ ನಾವು ಜೀರ್ಣೋದ್ಧಾರ ಆದ ಮೇಲೆ ಇದು ವಾರ್ಷಿಕ ಜಾತ್ರೆಯ ಶುರುವಿನ ದಿವಸ ಭಜನಾ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ನಾವು ಬೇರೆ ಬೇರೆ ಭಜನಾ ತಂಡಗಳನ್ನು ಆಹ್ವಾನಿಸಿ ಅವರ ಮೂಲಕ ಅವರಿಗೆ ಒಂದು ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಇಲ್ಲಿ ದಿನ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಭಜನೆ ಮಾಡುವಂತ ಒಂದು ಪರಿಪಾಠವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದಲ್ಲದೆ ಈ ವಾರ್ಷಿಕ ಜಾತ್ರೆ ಅದೇ ಶುರುವಿನ ದಿವಸ ಸಾಯಂಕಾಲ ಶ್ರೀ ರಕ್ತೇಶ್ವರಿ ದೈವ ತೊಡಗಿ ಅದರ ಮೇಲೆ ಅಣ್ಣಪ್ಪ ಬಂಜುರ್ಲಿ, ಸತ್ಯದೇವತೆ, ಆಮೇಲೆ ಮಂತ್ರವಾದಿ ಗುಳಿಗ, ರಕ್ತೇಶ್ವರಿ ಗುಳಿಗ, ಕಲ್ಕುಡ, ಕಲ್ಲುರುಟಿ, ಅಂಗಾರ ಬಾಕುಡ, ಈ ಇಷ್ಟು ದೈವಗಳ ಸೇವೆಯನ್ನು ನಾವು ಮೊದಲನೇ ದಿನ ಇಟ್ಟುಕೊಂಡಿದ್ದೇವೆ. ಅದರ ಮಾರನೇ ದಿನ 2ನೇ ದಿನದ ಆರಾಧನೆಯಲ್ಲಿ ನಾವು ಸಾಯಂಕಾಲ 5:30ಗೆ ಶ್ರೀ ವಿಷ್ಣುಮೂರ್ತಿ ದೈವದ ಕೆಂಡ ಸೇವೆಗೆ ಏನು ಇದು ಕೆಂಡದ ಅಗತ್ಯ ಇದೆ, ಅದಕ್ಕೆ ಕುಳ್ಳಿ ಅಂತ ಹೇಳ್ತೇವೆ ನಾವು. ಕುಳ್ಳಿಯನ್ನು ಇದು ರಾಶಿ ಮಾಡಿದ್ದಕ್ಕೆ 5:30 ಸುಮಾರಿಗೆ ಅಗ್ನಿ ಸ್ಪರ್ಶ ಮಾಡಿ ನಂತರ ಆ ಸಮಯದಲ್ಲಿ ಊರ ಕಲಾವಿದರಿಗೆ ವೇದಿಕೆಯನ್ನು ಕೊಟ್ಟು ಅವರು ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿ ಇದನ್ನು ನಡೆಸಿಕೊಡ್ತಾ ಇದ್ದಾರೆ. ಅದೇ ಸಾಯಂಕಾಲ 4ರಿಂದ 5:30ವರೆಗೆ ಕುಣಿತ ಭಜನೆ, ಇಂಥದ್ದೆಲ್ಲ ನಮಗೆ ಸಂಸ್ಕಾರವನ್ನು ಯಾವುದೆಲ್ಲ ಕಲಿಸುವಂತ ವ್ಯವಸ್ಥೆ ಇದೆ ಅದಕ್ಕೆ ಎಲ್ಲ ಇರುವಂತ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ರಾತ್ರಿ 2ನೇ ದಿನದ ಆರಾಧನೆಯಲ್ಲಿ ರಾತ್ರಿ 11 ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೈವದ ಕುಳಿಚಾಟ ಸೇವೆ ಇರ್ತದೆ. 3ನೇ ದಿನದ ಆರಾಧನೆಯಲ್ಲಿ ಬೆಳಿಗ್ಗೆ ಶ್ರೀ ವಿಷ್ಣುಮೂರ್ತಿ ದೈವ 5 ಗಂಟೆಗೆ ಮೇಲರಿಗೆ ಅಗ್ನಿ ಪ್ರವೇಶ ಆಗಿ ನಂತರ ಮಧ್ಯಾಹ್ನದವರೆಗೆ ಅದರ ಬೇರೆ ಬೇರೆ ಕಾರ್ಯಕ್ರಮದ ಅಂಗಗಳಿರ್ತದೆ. ಅಶ್ವತ್ಥ ಪೂಜೆ ಇರ್ಬೋದು, ಸ್ಥಾಪಕರ ಮನೆಗೆ ಹೋಗಿ ಕ್ಷೀರಪಾನೀಯ ಇರ್ಬೋದು, ನಂತರ ಒಂದು ಮಾರಿಕಳದ ಕಾರ್ಯಕ್ರಮ ಇರ್ಬೋದು, ನಂತರ ವಿಶೇಷವಾಗಿ ತುಲಾಭಾರ ಸೇವೆ ಕೂಡ ನಮ್ಮ ಕ್ಷೇತ್ರದಲ್ಲಿ ನಡೀತದೆ. ಪ್ರಾರ್ಥನೆ ಮಾಡಿದವರು ಮುಂಚಿತವಾಗಿ ನಮಗೆ ಹೇಳಿದೆ, ಅವರು ಯಾವುದರಲ್ಲಿ ಇದು ಆಲೋಚನೆ ಮಾಡಿದಾರೋ ಅವರ ಸಂಕಲ್ಪ ಏನಿದೆ ಅದನ್ನು ಇಲ್ಲಿ ನೆರವೇರಿಸಿಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಈ ಸನ್ನಿಧಿಯಲ್ಲಿ ಆಗುವ ಒಳ್ಳೊಳ್ಳೆ ಅನುಭವಗಳು ಅಂದ್ರೆ ಕಾರ್ಮಿಕದ ಬಗ್ಗೆ ಮುಖ್ಯವಾಗಿ ಹೇಗೆ ಅಂತ ಹೇಳಿದ್ರೆ, ಸ್ಥಳದ ಸಾನ್ನಿಧ್ಯ ಅಂತ ಹೇಳುವುದಕ್ಕಿಂತಲೂ ಜಾಸ್ತಿ ಅವನವನ ಪ್ರಾರ್ಥನೆಗೆ ದೈವ ಒಲಿತದೆ ಅಂತ ಅನುಭವದವರು ಹೇಳ್ತಾರೆ. ಯಾಕಂದ್ರೆ ನಾವು ನಮ್ಮ ಪ್ರಾರ್ಥನೆ ಆತ್ಮಪೂರ್ವಕವಾಗಿದ್ರೆ ಅದು ಖಂಡಿತ ಯಾವುದೇ ಕ್ಷೇತ್ರದಲ್ಲಿ ಸಹ ಅದರ ಫಲ ಸಿಗ್ತದೆ. ಹಾಗೆ ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ ಯಾರು ಆತ್ಮಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗೆ ಇಷ್ಟರವರೆಗೆ ದೈವ ಇಲ್ಲ ಅಂತ ಹೇಳಲಿಲ್ಲ. ತುಂಬಾ ಅಂತ ಅನುಭವಗಳಾಗಿದೆ. ಅದು ನಾವು ನಮ್ಮ ಬೆನ್ನು ತಟ್ಟುವುದಕ್ಕಿಂತ ಯಾರಾದ್ರೂ ಅನುಭವ ಪಡೆದಿದ್ದಾರೆ ಅವರೇ ನನಗೆ ಹೀಗೆ ಆಗಿದೆ, ನನಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಅದು ತುಂಬಾ ಚೆಂದ ಆಗಿರ್ತದೆ ಅಂತ ನನ್ನ ಅಭಿಪ್ರಾಯ.
ನಮ್ಮ ಕ್ಷೇತ್ರದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ತುಂಬ ಜನರಿಗೆ ಅವರವರ ಸ್ವಂತ ಸಮಸ್ಯೆಗಳಿರ್ಬೋದು, ಅಥವಾ ಮಕ್ಕಳಿಗೆ ಬಾಯಿ ಬಾರದಿರ್ಬೋದು, ಅಂಥದ್ದೆಲ್ಲ ಪ್ರಾರ್ಥನೆ ಮಾಡಿ ತುಂಬ ಜನರು ಒಂದು ತಿಂಗಳಲ್ಲಿ ಪ್ರಾರಂಭಿಸಿದ್ದು. ಇಂಥದ್ದೆಲ್ಲ ನೈಜವಾದ ಘಟನೆಗಳಿದೆ, ಯಾವುದೇ ಕಾಲ್ಪನಿಕ ಅಲ್ಲ. ಈ ತುಂಬ ಜನ ಅವರು ಬಂದು ಅವರ ಕುಟುಂಬದ ಸಮಸ್ಯೆ ಅಥವಾ ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಎಲ್ಲದಕ್ಕೆ ಸಹ ಪ್ರಾರ್ಥನೆ ಮಾಡಿ ದೈವದಿಂದ ಪ್ರಸಾದ ತಗೊಂಡು ಹೋಗಿ ಅಭಿವೃದ್ಧಿ ಹೊಂದಿದವರು ತುಂಬ ಜನಗಳಿದ್ದಾರೆ. ಹಾಗಾಗಿ ನಮ್ಮ ಸ್ಥಳ ಕಾರಣಿಕ ಅಂತ ಹೇಳುವ ಬದಲು ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ, ಒಂದು ಸ್ಥಳದಲ್ಲಿ ಒಂದೇ ಮನಸ್ಸಿನಿಂದ ಸೇವೆಯನ್ನು ಮಾಡಿದಾಗ ಆ ಸ್ಥಳ ಸಾನ್ನಿಧ್ಯ ವೃದ್ಧಿ ಆಗ್ತದೆ, ಸ್ಥಳ ಅಭಿವೃದ್ಧಿ ಹೊಂದುತ್ತದೆ. ಹಾಗೆ ಯಾರೊಬ್ಬ ಕಷ್ಟ ಕಾಲದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೆ ಅವನ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳುವುದಕ್ಕೆ ನಮ್ಮ ಈ ಕ್ಷೇತ್ರ ಶ್ರೀ ವಿಷ್ಣುಮೂರ್ತಿ ಶ್ರೀ ರಕ್ತೇಶ್ವರಿ ಪರಿವಾರ ದೈವಗಳ ಕ್ಷೇತ್ರ ಶ್ರೀ ವಿಷ್ಣುನಗರ ಕುಕ್ಕುಜಡ್ಕ ಇದು ಒಂದು ಸಾಕ್ಷಿಯಾಗಿ ನಿಲ್ಬೋದು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತದೆ. ಇಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ವರ್ಷ ಇಡೀ ನಾವಿಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ತಿಂಗಳ ಪ್ರತಿ ಸಂಕ್ರಾಂತಿ ದಿವಸ ಒಂದು ಬೆಳಿಗ್ಗೆ ಸಂಕ್ರಮಣ ಕಾರ್ಯಕ್ರಮ ಇದೆ. ಅದೇ ರೀತಿ ತಿಂಗಳ ಸಂಕ್ರಾಂತಿಯ ದಿವಸ ಭಜನಾ ಕಾರ್ಯಕ್ರಮ ಇದೆ. ಭಜನಾ ಕಾರ್ಯಕ್ರಮದಲ್ಲಿ ಶ್ರೀ ಮಹಾವಿಷ್ಣು ಭಜನಾ ಸಂಘ ಕುಕ್ಕುಜಡ್ಕ ಇವರು ಸದಸ್ಯರು ಸೇರಿಕೊಂಡು ಸಾಯಂಕಾಲ ನಾವು 6 ಗಂಟೆಯಿಂದ 8 ಗಂಟೆವರೆಗೆ ಭಜನೆ ಕಾರ್ಯಕ್ರಮ ನೆರವೇರಿಸಿ ಇಲ್ಲಿ ಲಘು ಉಪಹಾರ ಮಾಡಿ ನಾವಿಲ್ಲಿಂದ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಅದೇ ರೀತಿ ದೈವಗಳಿಗೆ ಹೊಸ ಅಕ್ಕಿಯ ನೈವೇದ್ಯ, ತುಲಾಪತ್ತು, ಆ ರೀತಿಯ ಸೇವೆಗಳನ್ನೆಲ್ಲ ನಾವಿಲ್ಲಿ ಮಾಡ್ತಾ ಬರ್ತೇವೆ. ಈಗ ನೀವು ಇಷ್ಟೊತ್ತು ನಮಗೆ ಬೇಕಾಗಿ ನಿಮ್ಮ ಎಲ್ಲ ಸಮಯಗಳನ್ನು ಸದುಪಯೋಗ ಪಡಿಸಿಕೊಂಡಾಗಿ ತುಂಬಾ ಧನ್ಯವಾದಗಳು. ನಿಮಗೂ ಕೂಡ ನೀವು ಈ ಯೂಟ್ಯೂಬ್ ಮೂಲಕ ನಮ್ಮ ಕ್ಷೇತ್ರದ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿಯನ್ನು ನೀಡಿ, ಅವರಿಗೆ ಸಹ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅವರಿಗೆ ಅದರ ಸಹಾಯ ಆಯ್ತು ಅಂತಾದ್ರೆ ನಮಗೆ ಸಹ ಒಂದು ನಮ್ಮ ಜೀವನ ಧನ್ಯತೆ ಆಯ್ತು ಅಂತ ನಾವು ಭಾವಿಸ್ತೇವೆ.
എന്ത് പ്രാർത്ഥിക്കാറായിക്കട്ടെ ഗുണംബരനുള്ള ഞാൻ മുൻപടി ಎಲ್ಲರೂ ಅಲ್ಲಿ ಹೋಗೋಣ
ജന്മാഷ്ടത്തെ പ്രദക്ഷിണത്തിനും മകരാരു കൂടാണ് തക്കവണ്ണം പരിപാലിച്ച് സംരക്ഷിച്ച ഒരുപാട് ആശിക്കുന്നു. നാരായണൻ എന്നും നിങ്ങൾക്ക് അനുകൂല ദേവനായിട്ടുണ്ട്. ഉണ്ടാകുമെന്ന് കണ്ടു കരുതിയിട്ട് പ്രാർത്ഥിച്ചു പോരാറാവട്ടെ. 2 പന്തി കൂടി എടുത്തതിന് ശേഷം സർവ്വകൂട്ട് കാര്യങ്ങൾ ചൊല്ലിക്കെടുക്കാൻ കേട്ടോ.